ಹಾಯ್ ನಮಸ್ತೆ ಎಲ್ಲರಿಗೂ ಜ್ಯೋತಿಷ್ಯ ಬೆಳಕು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಹ ರಾಶಿಯವರಿಗೆ ಜೂನ್ ತಿಂಗಳ ಭವಿಷ್ಯದಲ್ಲಿ ಸ್ನೇಹಿತರೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಸಿಂಹರಾಶಿಯವರನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟ್ ಆಗಿ ಸಿಂಹರಾಶಿಯವರು ತಿಳ್ಕೋಬೇಕು. ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಬೇಡಿ. ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಜ್ಯೋತಿಷ್ಯ ಬೆಳಕು ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಪ್ರತಿನಿತ್ಯ ನಿಮ್ಮ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಒಟ್ಟಾರೆಯಾಗಿ ಹೇಳೋದಾದರೆ ಸ್ನೇಹಿತರೆ, ಪರಾಭವ ನಾಮ ಸಂವತ್ಸರದ ಜೂನ್ 2026 8ನೇ ತಾರೀಕು ನಂತರ ಸಿಂಹ ರಾಶಿಯವರಿಗೆ ಅತ್ಯಂತ ಕುತೂಹಲಕಾರಿ ಮತ್ತು ಕ್ರಿಯಾಶೀಲ ತಿಂಗಳಾಗಿ ಎದ್ದು ಕಾಣಲಿದೆ ಅಂತಲೇ ಹೇಳಬಹುದು. ನಿಮ್ಮ ರಾಶಿಯು ಬರೋಬ್ಬರಿ 5 ಗ್ರಹಗಳಿಂದ ತೀವ್ರವಾಗಿ ಪ್ರಭಾವಿತವಾಗಲಿದೆ. ವಿಶೇಷವಾಗಿ ಜೂನ್ 2ರಿಂದ ಗುರು ಭಗವಾನ್ ತನ್ನ ಉಚ್ಚ ಸ್ಥಾನವನ್ನು ಪಡೆಯಲು ನಿಮ್ಮ 12ನೇ ಮನೆಗೆ ವ್ಯಯಸ್ಥಾನಕ್ಕೆ ಪ್ರವೇಶಿಸುತ್ತಾರೆ. 12ನೇ ಮನೆಯು ಖರ್ಚುಗಳನ್ನು ಪ್ರತಿನಿಧಿಸುತ್ತದೆ. ಆದರೆ ಗುರು ಉಚ್ಚನಾಗಿರುವುದರಿಂದ ಈ ಖರ್ಚುಗಳು ಶುಭ ಕಾರ್ಯಗಳು, ಆಸ್ತಿ ಸಂಪಾದನೆ ಅಥವಾ ವಿದೇಶ ಪ್ರಯಾಣದಂತಹ ಲಾಭದಾಯಕ ಉದ್ದೇಶಗಳಿಗಾಗಿ ವಿನಿಯೋಗವಾಗುತ್ತದೆ ಅಂತಲೇ ಹೇಳಬಹುದು. ಹಾಗಿದ್ರೆ ಜೂನ್ ತಿಂಗಳ 15ನೇ ತಾರೀಕು ನಂತರ ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಸೂರ್ಯನು ಲಾಭದ ಸ್ಥಾನವಾದಂತಹ 11ನೇ ಮನೆಗೆ ಮಿಥುನಕ್ಕೆ ಸಂಚರಿಸುವುದು ಮತ್ತು ಆ ನಂತರ ಜೂನ್ 21ರಂದು 10ನೇ ಮನೆಯಲ್ಲಿ ಮಂಗಳನು ದ್ವಿಗ್ಬಲವನ್ನು ಪಡೆಯುವುದು ನಿಮ್ಮನ್ನು ವೃತ್ತಿಪರ ಮತ್ತು ಸಾಮಾಜಿಕವಾಗಿ ಊಹಿಸಲಾದಂತಹ ಎತ್ತರಕ್ಕೆ ಏರಿಸುತ್ತದೆ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಸ್ನೇಹಿತರೆ. ಹಾಗಿದ್ರೆ ಸೂರ್ಯ, ನಿಮ್ಮ ಲಗ್ನಾಧಿಪತಿಯಾದಂತಹ ಸೂರ್ಯ 10ನೇ ಮನೆಯಲ್ಲಿ ಮತ್ತು 11ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತದೆ. ಇದರ ಪ್ರಭಾವ ಹೇಗಿರಲಿದೆ ನಿಮ್ಮ ರಾಶಿಯ ಅಧಿಪತಿಯ ಪ್ರಭಾವ ಅನ್ನೋದಾದರೆ, ಜೂನ್ 15ರವರೆಗೆ 10ನೇ ಮನೆಯಲ್ಲಿ ದ್ವಿಗ್ಬಲವನ್ನು ಕಾಯ್ದುಕೊಳ್ಳುತ್ತಾನೆ. ಆನಂತರ 11ನೇ ಮನೆಗೆ ಸ್ಥಳಾಂತರಗೊಂಡು ಇಷ್ಟಾರ್ಥಗಳ ಈಡೇರಿಕೆ, ಬೃಹತ್ ಆರ್ಥಿಕ ಲಾಭಗಳು ಮತ್ತು ಸರ್ಕಾರದ ಬೆಂಬಲವನ್ನು ತರುತ್ತಾರೆ. ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಸೂರ್ಯನಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ಹೇಳೋದಾದರೆ ಮೇಯ್ನ್ ಆಗಿ ಸ್ನೇಹಿತರೆ ಹಣಕಾಸಿನ ಬಗ್ಗೆ ತಿಳಿಸ್ಕೊಡ್ತೀನಿ. ಹಣಕಾಸಿನ ಬಗ್ಗೆ ಅಂದರೆ ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿರಲಿದೆ ಅನ್ನೋದನ್ನ ನೋಡೋದಾದರೆ, ಸಿಂಹ ರಾಶಿಯವರಿಗೆ ಆರ್ಥಿಕವಾಗಿ ಈ ತಿಂಗಳು ಹೆಚ್ಚಿನ ಆದಾಯದ ಜೊತೆಗೆ ಸಮಾನವಾದಂತಹ ಖರ್ಚುಗಳ ಮಾದರಿಯನ್ನು ಅನುಸರಿಸುತ್ತದೆ. ಜೂನ್ 15ರ ನಂತರ 11ನೇ ಮನೆಯಲ್ಲಿ ಸೂರ್ಯನ ಸಂಚಾರವು ನಿಮ್ಮ ಆದಾಯದ ಮೂಲಗಳನ್ನು ಅಗಾಧವಾಗಿ ವರ್ಧಿಸುತ್ತದೆ. ಸಮಾಜದಲ್ಲಿ ಹೆಚ್ಚು ಪ್ರಭಾವಶಾಲಿ ವ್ಯಕ್ತಿಗಳ ಮೂಲಕ ನೀವು ಆರ್ಥಿಕ ಲಾಭಗಳನ್ನು ಗಳಿಸುತ್ತೀರಿ. ಅದೇ ಸಮಯದಲ್ಲಿ ವ್ಯಯಸ್ಥಾನವಾದಂತಹ 12ನೇ ಮನೆಯಲ್ಲಿ ಉಚ್ಚ ಗುರು ಮತ್ತು ಶುಕ್ರನ ಉಪಸ್ಥಿತಿಯು ನಿಮ್ಮ ಖರ್ಚುಗಳು ಸಹ ಅಷ್ಟೇ ಐಷಾರಾಮಿಯಾಗಿರುತ್ತವೆ ಎಂದು ಸೂಚಿಸುತ್ತದೆ. ಹೊಸ ಮನೆ ಖರೀದಿಸಲು ಅಥವಾ ಮನೆಯ ಐಷಾರಾಮಿ ವಸ್ತುಗಳಿಗಾಗಿ ನೀವು ಗಣನೀಯ ಮೊತ್ತವನ್ನು ವಿನಿಯೋಗಿಸುತ್ತೀರಿ. ವಿದೇಶಿ ಪ್ರವಾಸಗಳಿಗೆ ಅಥವಾ ಆಪ್ತ ಸಂಬಂಧಿಕರ ವಿವಾಹಗಳಲ್ಲಿ ಪಾಲ್ಗೊಳ್ಳಲು ಸಹ ಹಣ ಖರ್ಚಾಗಲಿದೆ. ಇವೆಲ್ಲವೂ ನಿಮ್ಮ ಸಂತೋಷವನ್ನು ತರುವಂತಹ ಸಕಾರಾತ್ಮಕ ಮತ್ತು ತೃಪ್ತಿದಾಯಕ ಖರ್ಚುಗಳಾಗಿವೆ ಅಂತಲೇ ಹೇಳ್ಬೋದು ಸಿಂಹರಾಶಿಯವರಿಗೆ ಸ್ನೇಹಿತರೆ. ಹಣಕಾಸಿನಲ್ಲಿ ಅನಗತ್ಯ ಖರ್ಚುಗಳನ್ನು ಮಾಡಬೇಡಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಹದಗೆಡುವಂತಹ ಚಾನ್ಸಸನ್ನು ನೀವೇ ನೋಡಬೇಕಾಗುತ್ತದೆ. ಸೊ ಹಾಗಾಗಿ ಯಾರಿಗೂ ಕೂಡ ಸಾಲ ಕೊಡುವುದು, ಸಾಲ ತೆಗೆದುಕೊಳ್ಳುವುದು ಈ ಎರಡೂ ಕೆಲಸವನ್ನು ಮಾಡಬೇಡಿ. ಆದಷ್ಟು ಒಂದಷ್ಟು ಉಳಿತಾಯವನ್ನು ಮಾಡಿ, ಮುಂದಿನ ದಿನಗಳಲ್ಲಿ ಯೂಸ್ ಆಗಲಿದೆ ಅಂತ ಹೇಳ್ತಾ, ಇನ್ನು ವ್ಯಾಪಾರ ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಬಹುದು ಅನ್ನೋದಾದರೆ, ವ್ಯಾಪಾರಸ್ಥರಿಗೆ ಸಾಗರೋತ್ತರ ವಹಿವಾಟುಗಳನ್ನು ನಿರ್ವಹಿಸಲು ಅಥವಾ ಬಹುರಾಷ್ಟ್ರೀಯ ಕಂಪನಿಗಳೊಂದಿಗೆ
ಒಪ್ಪಂದಗಳನ್ನು ಅಂತಿಮಗೊಳಿಸಲು ಇದು ಅತ್ಯುತ್ತಮ ಸಮಯ. ನಿಮ್ಮ 12ನೇ ಮನೆಯಲ್ಲಿ ಉಚ್ಚ ಗುರು ಮತ್ತು ಶುಕ್ರನ ಸಂಯೋಜನೆಯು ಆಮದು ರಫ್ತು, ಔಷಧ ಮತ್ತು ಆನ್ಲೈನ್ ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ಅನಿರೀಕ್ಷಿತ ಗ್ರಾಹಕರ ದಟ್ಟಣೆಯನ್ನು ಆಕರ್ಷಿಸುತ್ತದೆ. ನಿಮ್ಮ ಲಾಭಾಧಿಪತಿಯಾದ ಬುಧನು ಸ್ನೇಹಿತರೆ ಜೂನ್ 22ರವರೆಗೆ ತನ್ನದೇ ಆದಂತಹ 11ನೇ ಮನೆಯಲ್ಲಿ ಬಲವಾಗಿ ನೆಲೆಸಿರುವುದರಿಂದ ಹೊಸ ಹೂಡಿಕೆಗಳನ್ನು ಆಕರ್ಷಿಸಲು ನಿಮ್ಮ ಸಂವಹನ ಕೌಶಲ್ಯ ಮತ್ತು ಚುರುಕಾದ ಬುದ್ಧಿಶಕ್ತಿಯನ್ನು ನೀವು ಬಳಸಿಕೊಳ್ಳುತ್ತೀರಿ. ಅದ್ಯಾಗೋ 7ನೇ ಮನೆಯಲ್ಲಿ ರಾಹು ಮತ್ತು 8ನೇ ಮನೆಯಲ್ಲಿ ಶನಿ ಇರುವುದರಿಂದ ವ್ಯಾಪಾರಕ್ಕೆ ಹೊಸ ಪಾಲುದಾರರನ್ನು ತರುವ ಮೊದಲು ಎಲ್ಲ ನಿಯಮಗಳನ್ನು ಕಾಗದದ ಮೇಲೆ ಸ್ಪಷ್ಟವಾಗಿ ದಾಖಲಿಸಿಕೊಳ್ಬೇಕಾಗುತ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಸಿಂಹರಾಶಿಯವರು ನೋಡಲಿದ್ದೀರಿ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ಹೇಳೋದಾದರೆ ನಿಮ್ಮ ಹೆಲ್ತ್ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಸಿಂಹರಾಶಿಯವರು ಅನ್ನೋದನ್ನ ನೋಡೋದಾದರೆ, ಆರೋಗ್ಯದ ವಿಷಯದಲ್ಲಿ ಈ ಜೂನ್ನಲ್ಲಿ ಯಾವುದೇ ದೊಡ್ಡ ಹಿನ್ನಡೆ ಕಂಡು ಬರುವುದಿಲ್ಲ ಸ್ನೇಹಿತರೆ. ಅಷ್ಟಮ ಶನಿಯ ಸಣ್ಣ ಪುಟ್ಟ ಒತ್ತಡಗಳ ನಡುವೆಯೂ 12ನೇ ಮನೆಯಲ್ಲಿರುವ ಉಚ್ಚ ಗುರುವು ನಿಮ್ಮ ಆರೋಗ್ಯಕ್ಕೆ ರಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಾನೆ. ಗುರುವು ನಿಮ್ಮ ಸುಖದ ಸ್ಥಾನ ಅಂದರೆ 4ನೇ ಮನೆಯಲ್ಲಿ, ರೋಗದ ಸ್ಥಾನದಲ್ಲಿ ಅಂದರೆ 6ನೇ ಮನೆಯಲ್ಲಿ ಆಯುಸ್ಸನ್ನು ಕಾಪಾಡಲಿದೆ. 8ನೇ ಮನೆ ನೇರವಾಗಿ ದೃಷ್ಟಿ ಬೀರುವುದರಿಂದ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಮರೆಯಾಗಲು ಪ್ರಾರಂಭಿಸುತ್ತವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಜೂನ್ 21ರಂದು 10ನೇ ಮನೆಗೆ ಪ್ರವೇಶಿಸುವ ಮಂಗಳನು ನಿಮ್ಮಲ್ಲಿ ಅದ್ಭುತವಾದಂತಹ ದೈಹಿಕ ಶಕ್ತಿಯನ್ನು ತುಂಬುತ್ತಾನೆ. ಆದರೆ ಇದು ಕೆಲಸದ ಗೀಳುಗಳನ್ನು ಸಹ ಪ್ರಚೋದಿಸಬಹುದು. ಇದರಿಂದಾಗಿ ನೀವು ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿಯನ್ನು ಪಡೆಯುವುದನ್ನು ಮರೆಯಬಹುದು. 12ನೇ ಮನೆಯಲ್ಲಿ ಶುಕ್ರನ ಉಪಸ್ಥಿತಿಯು ಸಣ್ಣ ಪುಟ್ಟ ಕಣ್ಣಿನ ಆಯಾಸವನ್ನು ಉಂಟು ಮಾಡಬಹುದು. ನೆಮ್ಮದಿಯ ನಿದ್ರೆ ಮತ್ತು ಸರಿಯಾದ ವಿಶ್ರಾಂತಿಗಾಗಿ ಆತಿಥ್ಯ ನೀಡುವುದು ನಿಮ್ಮ ಅಂತಿಮ ರಕ್ಷಣೆಯಾಗಿದೆ. ಹಾಗಾಗಿ ಪ್ರತಿದಿನ ಯೋಗ ಧ್ಯಾನವನ್ನು ಮಾಡುತ್ತಾ ನಿಮ್ಮ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಹೇಳೋದಾದರೆ ಸಾಕಷ್ಟು ಕಮೆಂಟ್ಸನ್ನು ಮಾಡ್ತಿರ್ತೀರ. ವೈವಾಹಿಕ ಜೀವನ ಹೇಗಿರಲಿದೆ, ನಾವು ಅವಿವಾಹಿತರಿಗೆ ಮದುವೆ ಯೋಗ ಇದೆಯಾ, ಸಂತಾನ ಭಾಗ್ಯ ಇದೆಯಾ, ತಿಳಿಸ್ಕೊಡಿ ಅಂತ ಕೇಳ್ತಿರ್ತೀರ. ಹೌದು, ವಿವಾಹ ಸಂಬಂಧಗಳನ್ನು ಹುಡುಕುತ್ತಿರುವವರಿಗೆ ಈ ತಿಂಗಳು ಸಾಗರೋತ್ತರ ಅಥವಾ ದೂರದ ಪ್ರದೇಶಗಳಿಂದ ಪ್ರಸ್ತಾಪಗಳನ್ನು ಸ್ವೀಕರಿಸುವ ಹೆಚ್ಚಿನ ಅವಕಾಶವಿದೆ. ಅಂದರೆ ಅವಿವಾಹಿತರಿಗೆ ವಿವಾಹ ಯೋಗ ಇದೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಕೌಟುಂಬಿಕ ವಾತಾವರಣವು ಆಹ್ಲಾದಕರ, ರೋಮಾಂಚಕ ಮತ್ತು ಸಂಭ್ರಮದಿಂದ ಕೂಡಿರುತ್ತದೆ ಸ್ನೇಹಿತರೆ. ನಿಮ್ಮ ವೈಯಕ್ತಿಕ ಜೀವನವು ಅಸಾಧಾರಣವಾಗಿ ಪ್ರಣಯಭರಿತವಾಗಿ ಬದಲಾಗಲಿದೆ. ಜೂನ್ 8ರಿಂದ ಶುಕ್ರನು ನಿಮ್ಮ 12ನೇ ಮನೆಗೆ ಪ್ರವೇಶಿಸಿ ಉಚ್ಚ ಗುರುವಿನೊಂದಿಗೆ ಸೇರುವುದರಿಂದ ವಿವಾಹಿತ ದಂಪತಿಗಳ ನಡುವಿನ ಪ್ರೀತಿ ಮತ್ತು ಬಾಂಧವ್ಯವು ಉತ್ತುಂಗಕ್ಕೇರುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ದೂರದ ಪ್ರಯಾಣಗಳು ಅಥವಾ ಶಾಂತಿಯುತ ವಿಹಾರಯಾತ್ರೆಯನ್ನು ನೀವು ಯೋಜಿಸಬಹುದು. ಸಂಬಂಧದಲ್ಲಿರುವಂತಹ ಯಾವುದೇ ಸಣ್ಣ ಪುಟ್ಟ ಘರ್ಷಣೆಗಳು ಈ ಪ್ರಯಾಣದ ಸಮಯದಲ್ಲಿ ಸುಲಭವಾಗಿ ಕರಗಿ ಹೋಗುತ್ತವೆ ಅಂತಲೇ ಹೇಳ್ಬೋದು. ಎಷ್ಟೇ ಮನಸ್ತಾಪಗಳಿದ್ರೂ ಜಗಳಗಳಿದ್ರೂ ಅಲ್ಲಿಗಲ್ಲೇ ಬಗೆಹರಿಸಿಕೊಳ್ಳಲಿದ್ದೀರಿ. ಈ ಗುಣ ನಿಮ್ಮ ಸಂಗಾತಿಗೆ ಒಳ್ಳೆಯ ಗುಣ ಅನಿಸ್ಬೋದು ಸ್ನೇಹಿತರೆ. ಮುಂದಿನ ದಿನಗಳಲ್ಲೂ ಕೂಡ ಅದು ಕಂಟಿನ್ಯೂ ಆಗಲಿ ಅಂತ ಹೇಳ್ತಾ, ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರವನ್ನು ಮಾಡಿ ನಿಮ್ಮ ಹೆಲ್ತ್ ಬಗ್ಗೆ ಕಾಳಜಿ ವಹಿಸಿ. ಮುಂದಿನ ದಿನಗಳಲ್ಲಿ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಅತಿ ವೇಗ ಬೇಡ ಸ್ನೇಹಿತರೆ. ಗ್ರಹಗಳ ಸೂಚನೆ ಪ್ರಕಾರ ಸಣ್ಣ ಪುಟ್ಟ ಗಾಯಗಳನ್ನು ಗ್ರಹಗಳು ಸೂಚಿಸುತ್ತದೆ. ವಿದ್ಯುತ್ ಕೆಲಸವನ್ನು ಮಾಡುವವರು ಕೂಡ ಎಚ್ಚರಿಕೆ ವಹಿಸುವುದು. ಇನ್ನು ಅಡುಗೆ ಮನೆಯಲ್ಲಿ ಚೂಪಾದ ವಸ್ತುಗಳನ್ನು ಇಟ್ಕೊಂಡು ಕೆಲಸವನ್ನು ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಿ. ಇನ್ನು ಶನಿ ಪರಿಹಾರ ಬಂದು 8ನೇ ಮನೆಯಲ್ಲಿರುವ ಶನಿಯಿಂದ ಉಂಟಾಗುವಂತಹ ಮಾನಸಿಕ ಆತಂಕಗಳನ್ನು ದೂರ ಮಾಡಲು ಪ್ರತಿ ಶನಿವಾರ ಆಂಜನೇಯನಿಗೆ ವೀಳ್ಯದೆಲೆ ಹಾಕು ಪೂಜೆ ಸಲ್ಲಿಸಿ ಅಥವಾ ಸುಂದರಕಾಂಡವನ್ನು ಪಠಿಸಿ ಅಷ್ಟಮ ಶನಿಯ ಒತ್ತಡವನ್ನು ತಗ್ಗಿಸಲು ಮತ್ತು 11ನೇ ಮನೆಯ ಸೂರ್ಯ ಹಾಗೂ ದಿಗ್ಬಲವನ್ನು ಹೊಂದಿರುವಂತಹ ಮಂಗಳನ ಶಕ್ತಿಯನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಈ ಪರಿಹಾರವನ್ನು ಸಿಂಹರಾಶಿಯವರು ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ
ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಜ್ಯೋತಿಷ್ಯ ಬೆಳಕು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.